ಪ್ರತಾಪ್ ಹಿಂಗ್ಯಾಕ ಸತ್ತರ ನನ್ನ ತಲೆ ಮೇಲೆ ಬಿಡ್ರಿ ಹೋಗ್ಲ ತಲೆ ಮೇಲೆ ಬಿಡ್ರಿ ಸುತ್ತಾದಿಕ್ಕಿರ ಇದನ್ನ ತದ್ರದ ಸರ್ ಸ್ವಲ್ಪ ಪಿಚ್ಚು ಸರ್ ಕಾಣಂಗಿಲ್ಲ ಏ ಭಯ ಅಣ್ಣ ಈಚೆ ಕಡೆ ಬಿಟ್ಟು ಅಣ್ಣ आवाज बरोबर प्रेस ಮಾಡಬೇಕು ಸರ್ 7 ಸೆಕೆಂಡ್ಸ್ ಮಾಡ್ದೆ ಹೊರಗಡೆ ಒಂದು 3 ತೋರಿಸಿ ಸರಿ ಸ್ವಲ್ಪ something ಸರ್ ನೀವು ಬರ್ರಿ ಸ್ವಲ್ಪ ಹಿಂದೆ ಸರ್ ಹಿಂದೆ ಸರ್ ಮೂರು ಮಂದಿ ಫ್ರೇಮ್ನಾಗ ಬರ್ಬೇಕಂತ ಬೇಡ್ರಿ ಏನು ಕೇಳಂಗಿಲ್ಲ ಒಟ್ಟು Look at that box. Symbol. Good. Sir, ticket. One second. Madam, ಈ ಸೈಡ್. ಭಾರತ ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಈ ಒಂದು ಚುನಾವಣೆ, ಸಾರ್ವತ್ರಿಕ ಚುನಾವಣೆ. ಇವತ್ತು ಕುಟುಂಬ ಸಮೇತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ನನ್ನ ಸುಪುತ್ರನ ಈ ಒಂದು ಇಲೆಕ್ಷನ್ ಬಂದು ಕುಟುಂಬ ಸಮೇತ ದೇವರ ಆಶೀರ್ವಾದವನ್ನು ತಗೊಂಡು, ಅಜ್ಜನ ಆಶೀರ್ವಾದ ತಗೊಂಡು ಮತದಾನವನ್ನು ಮಾಡಿದ್ದೀವಿ. ನಾನು ಮೊದಲನೇ ದಿನದಿಂದನೂ ಕೂಡ ತಮಗೆ ಹೇಳಿದ್ದೆ, ಡೇ 1 ನಿಂದ ನಾನು ತಮಗೆ ಹೇಳಿದ್ದೆ ಈ ಬಾರಿಯ ವಿಜಯ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿದ್ದೆ. ಅದರಲ್ಲೂ ಬೆಳಗಾವಿ ಪಾರ್ಲಿಮೆಂಟು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ, ಚಿಕ್ಕೋಡಿ ಪಾರ್ಲಿಮೆಂಟು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಅಂತ. ಸೊ ಡೇ 1 ನಿಂದ ಇಲ್ಲಿವರೆಗೂ ಅದೇ, ರಿಸಲ್ಟ್ ದಿನ ಕೂಡ ಅದೇ. ಅದು ನಮಗೆಲ್ಲ ಗೊತ್ತಿಲ್ಲ. ಅವ್ರು ಆರೋಪ ಮಾಡಿದ್ದಕ್ಕೆ ಜನ ಉತ್ತರ ಕೊಡ್ತಾರೆ. 4ನೇ ತಾರೀಕಿನವರೆಗೂ ವೇಟ್ ಮಾಡ್ಬೇಕು. ಅವರು ನನ್ನ ತಮ್ಮ ನನ್ನ ಶಕ್ತಿ ಇದ್ದಾನೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲಾ ಮುಖಂಡರುಗಳು ನನ್ನ ಶಕ್ತಿ, ನಮ್ಮ ಅಜ್ಜ ನನ್ನ ಶಕ್ತಿ, ಮತದಾರರು ನನ್ನ ಶಕ್ತಿ, ಎಲ್ಲ ಶಾಸಕರು ನನ್ನ ಶಕ್ತಿ. ಮಾವ ಅಳಿಯ ಖಂಡಿತವಾಗ್ಲೂ ಈ ಜೋಡಿ ಹಿಟ್ ಆಗುತ್ತೆ. ಹೌದು, ನಾನು ಬೆಳಗಾವಿ ಗ್ರಾಮೀಣದಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ, ನನ್ನ ಸ್ವಕ್ಷೇತ್ರದಲ್ಲಿ ನಾನು ಮನೆ ಮಗಳು. ಸೊ ನನ್ನ ತವರ ಮನೆಯಲ್ಲಿ ಇವತ್ತೆಲ್ಲ ಓಡಾಡ್ತೀನಿ. ಬೆಳಗಾವಿ ದಕ್ಷಿಣ ಗೋಕಾಕ್ ಕರ್ಬಾವಿಲ್ ಯಾವ ರೀತಿ ಇರುತ್ತೆ?
ನಾನು ಡೇ ಒನ್ನಿಂದ ಹೇಳಿದ್ದೀನಿ 3 ಕ್ಷೇತ್ರದಲ್ಲಿ ಸರ್ಪ್ರೈಸ್ ರಿಸಲ್ಟ್ ಅಂತ, ನೀವೇನಾದರೂ ಅದನ್ನ ನೆನ್ಪಿಟ್ಕೊಂಡಿದ್ರೆ. ಸೊ 3 ಕ್ಷೇತ್ರದಲ್ಲಿ ಸರ್ಪ್ರೈಸ್ ರಿಸಲ್ಟ್ನ ಕೊಡ್ತೀವಿ. 2014ರಲ್ಲಿ ನೀವು ನಿಂತಾಗ ಇದ್ದ ಮೋದಿಯಲ್ಲಿ ಈಗಿದೆ ಅನ್ಸುತ್ತಾ? 2000 ನಾನು ಅಲೆ ಬಗ್ಗೆ ಹೇಳೋದಿಲ್ಲ. 2014ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ 2024ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇವತ್ತು ಕುಟುಂಬ ಸಮೇತ ಬಂದು ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಚಲಾಯಿಸಿದ್ದೀವಿ. ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೀನಿ, ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು. ಎಲ್ಲ ಯಂಗ್ಸ್ಟರ್ಸು ಪ್ರತಿಯೊಬ್ಬರು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಮತದಾನ ಮಾಡಬೇಕು. ಇದು ನಮ್ಮ ಇಂಡಿಯನ್ ಸಿಟಿಸನ್ಶಿಪ್ ಪ್ರಕಾರ ಇದು ನಮ್ಮ ಕರ್ತವ್ಯ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಈ ದೇಶವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಒಂದು ಸಂದೇಶನ ಕೊಡಲಿಕ್ಕೆ, ಒಳ್ಳೆ ಸರ್ಕಾರ ರಚಿಸಲಿಕ್ಕೆ ಇವತ್ತು ಮತದಾನ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಬಹಳ ಒಳ್ಳೆ ಫೀಲಿಂಗ್ ಇದೆ. ಈ ಬಾರಿ 100ಕ್ಕೆ 100ರಷ್ಟು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಬೆಳಗಾವಿ ಲೋಕಸಭೆಯಲ್ಲಿ, ಬೆಳಗಾವಿ ಪಾರ್ಲಿಮೆಂಟಲ್ಲಿ ಇತಿಹಾಸ ಈ ಸತಿ ರಚನೆ ಆಗಲಿತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಸುಳೆಬಾವಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ, ಉಚ್ಗಾಂವ್ ಮಳೆಕರ್ಣಿ ದೇವಿಯ ಆಶೀರ್ವಾದ ಪಡೆದು ಕುಟುಂಬ ಸಮೇತ ಬಂದು ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದೀವಿ. ಈ ಬಾರಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯ ಸ್ವಾಭಿಮಾನ ಗೆಲ್ತತ್ತಂತ ನಿಮಗೆಲ್ಲರಿಗೂ ಹೇಳಿಕ್ಕೆ ಬಯಸ್ತೇನೆ. ನಾವು ಜಿಲ್ಲೆ ಎಲ್ಲ ಮುಖಂಡರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಒಳಗೊಂಡು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಒಳಗೊಂಡು ಎಲ್ಲ ಶಾಸಕರು ಒಟ್ಟಾಗಿ ಒಗ್ಗಟ್ಟತನ ಪ್ರದರ್ಶನ ಮಾಡಿದ್ದೀವಿ. 2 ಲೋಕಸಭಾ ಕ್ಷೇತ್ರ ಇರ್ಬೋದು, ಚಿಕ್ಕೋಡಿ ಹಾಗೂ ಬೆಳಗಾವಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀವಿ. ಹಾಗಾಗಿ ನಮ್ಮ ಪರವಾಗಿ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ 100ಕ್ಕೆ 100ರಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿಕ್ಕೆ ಬಯಸ್ತಾರೆ. ಈ ಸಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು 20-25 ವರ್ಷ ಅವ್ರದ್ದು ರಾಜಕೀಯ ಸಂಘರ್ಷ ಮತ್ತು ಜನರ ಏನು ಅವ್ರ ಜೊತೆ ಸಂಬಂಧ ಇರ್ಬೋದು, ಸಂಪರ್ಕ ಇರ್ಬೋದು, ಮತ್ತು ಜಿಲ್ಲಾದ್ಯಂತ ಅವ್ರ ಪರವಾದಂಥ ಒಂದು ಅಭಿಮಾನಿ ಬಳಗ, ಅಭಿಮಾನಿ ಪಡೆ ಈ ಸಾರಿ ಎಲ್ಲ ವರ್ಕೌಟ್ ಆಗುತ್ತೆ. ಗೋಕಾಕ್, ಅರ್ಬಾವಿ ಹಾಗೂ ನಮ್ಮ ಬೆಳಗಾವಿ ಸೌತಲ್ಲಿ ಒಂದು ಅಚ್ಚರಿಯ ರಿಸಲ್ಟ್ ಬರುವ ಮೂಲಕ ನಮ್ಮ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಈ ಸರಿ ಸಂಸತ್ ಪ್ರವೇಶ ಮಾಡೋದು ಖಚಿತ. ಕಳೆದ 45 ದಿನಗಳಲ್ಲಿ ಟೀಕಿಸಿದ ವಿರೋಧಿಗಳಿಗೆ ಉತ್ತರ ಸಿಗುತ್ತೆ ನೋಡಿ. ಹತಾಶೆ ಮನೋಭಾವದಿಂದ ಅವ್ರು ಟೀಕೆ ಮಾಡಕತ್ತಾರೆ. ಒಂದೀಗ ಸೋಲಿನ ಭೀತಿಯಲ್ಲಿ BJP ಅವರು ಟೀಕೆ ಮಾಡ್ತಾ ಇದ್ದಾರೆ. ಬಟ್ ಜನರು ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಜನರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಬೆಳಗಾವಿ ಸ್ವಾಭಿಮಾನ, ಬೆಳಗಾವಿ ಮಣ್ಣು, ಬೆಳಗಾವಿ ಮಗ, ಇದೆಲ್ಲ ಅವ್ರ ತಲೆಯಾಗ ಐತಿ.